ವಿಧಾನಸೌಧ ಬೆಂಗಳೂರು. ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ವಿಷಯ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಇರುವ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರ ಭೂಮಿ ಪೂಜೆ ನೆರವೇರಿಸಿ ನೂತನ ರಂಗಮಂದಿರ ನಿರ್ಮಿಸುವ ಕುರಿತು ಮಾನ್ಯರೇ, ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನು ಕಳೆದ 10 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ನೂತನ ರಂಗಮಂದಿರ ನಿರ್ಮಿಸುವಗೋಸ್ಕರ ಹಳೆಯ ರಂಗಮಂದಿರವನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿರುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡದೇ ಇರುವುದು ಕಲೆಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದ ಬಡ ವೃತ್ತಿ ರಂಗಭೂಮಿ ಕಲಾವಿದರ ಬದುಕು ಬೀದಿಗೆ ಬಂದಿದೆ. ಇದು ಖಂಡನೀಯ ವಿಷಯವಾಗಿದೆ. ಜನವರಿ 9, 2026ರಂದು ಕೇಂದ್ರ ಬಸ್ ನಿಲ್ದಾಣದ ಮುಂದೆ ರಾಣಿ ಚೆನ್ನಮ್ಮನವರ ವೃತ್ತ ಉದ್ಘಾಟನೆ, ಬಸ್ ನಿಲ್ದಾಣಕ್ಕೆ ನಾಮಕರಣ ಹಾಗೂ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ತಾವು ಆಗಮಿಸುತ್ತಿದ್ದು ಸ್ವಾಗತಾರ್ಹ. ರಾಣಿ ಚೆನ್ನಮ್ಮ ನಾಟ್ಯ ಮಂದಿರ ನೂತನ ಕಟ್ಟಡ ಕಾಮಗಾರಿಗೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿರುವುದಾಗಿ ವಿಜಯಪುರ ನಗರದ ಮಾನ್ಯ ಶಾಸಕರಾದ ಶ್ರೀ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ತಿಳಿಸಿದ್ದಾರೆ. ಜೊತೆಗೆ ಈ 50 ಲಕ್ಷ ರೂಪಾಯಿಯಲ್ಲಿ ಸುಸಜ್ಜಿತ ರಂಗಮಂದಿರ ನಿರ್ಮಾಣವಾಗುವುದಿಲ್ಲ. ಸುಮಾರು 5 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಮಾಡಬೇಕು. ಈ ಹಿಂದೆಯೂ ಅನೇಕ ಬಾರಿ ಅನುದಾನ ಬಿಡುಗಡೆ ಆಗಿರುವ ಬಗ್ಗೆ ಚರ್ಚೆ ನಡೆದರೂ ಕೂಡ ಇಲ್ಲಿಯವರೆಗೆ ರಂಗಮಂದಿರ ಕಟ್ಟಡ ಕಾಮಗಾರಿ ಪ್ರಾರಂಭವಾಗದೇ ಇರುವ ನೋವಿನಲ್ಲಿ ಒಂದು ತಲೆಮಾರಿನ ಕಲಾವಿದರ ಪರಂಪರೆ ಗತಿಸಿ ಹೋಗುವಂತಾಗಿದೆ. ಕೂಡಲೇ ಮಾನ್ಯರವರಾದ ತಾವು ಕಲಾವಿದರ ವೃತ್ತಿ ಮತ್ತು ವೃತ್ತಿ ರಂಗಭೂಮಿ ಪರಂಪರೆಯನ್ನು ಉಳಿಸುವಗೋಸ್ಕರ ಜನವರಿ 9, 2026ರ ಮುಖ್ಯಮಂತ್ರಿಗಳ ಅಧಿಕೃತ ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರದ ನೂತನ ಕಟ್ಟಡ ಕಾಮಗಾರಿಯ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭ ನಡೆಸುವ ಮೂಲಕ ಜಿಲ್ಲೆಯ ಸಮಸ್ತ ಜನರ ಸಾಹಿತಿಗಳ ಮತ್ತು ವೃತ್ತಿ ರಂಗಭೂಮಿ ಕಲಾವಿದರ ಬೇಡಿಕೆಗೆ ಸ್ಪಂದಿಸಬೇಕೆಂದು ಈ ಮೂಲಕ ಸನ್ಮಾನ್ಯರಾದ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ. ವಂದನೆಗಳೊಂದಿಗೆ. ಇಲ್ಲ, ತಮ್ಮ ಮನವಿಯನ್ನು ತಗೊಂಡಿದ್ದೀವಿ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಘನ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ನೋಡ್ರಿ ನಾಳೆ ಮುಖ್ಯಮಂತ್ರಿ ಬರ್ತಾರ್ರಿ, ಆ ಬರೋ ಟೈಮ್ದಾಗ ಇದನ್ನು ಉದ್ಘಾಟನೆ ಆಗಿರುತ್ತೆ ಸರ್. ಆ ಪ್ರಕಾರ ವಿಷಯ ಮಾತಾಡ್ಬೇಡಿ. 10 ವರ್ಷದಿಂದ ಇದು ಜಿಲ್ಲಾಡಳಿತ ಮಾಡಿದ ಸಮಸ್ಯೆ ಸರ್. ಅಲ್ಲಿ ಮೊದಲು ರಂಗ ಬಂದಿತ್ತು, ಅದನ್ನು ಕಡಿಮೆದಿಂದ ಏನಾಗೈತಂದ್ರೆ ಈ ಕಲಾ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 15 ವರ್ಷದಿಂದ ನಾಟ್ಯ ಮಂದಿರ ಇಲ್ಲಾರದನ್ನ ಎಲ್ಲ ಜನರಿಗೆ ಭಾಳ ತೊಂದರೆ ಆಗ್ಯದ. ಯಾಕಂದ್ರೆ ಬಡ ಕಲಾವಿದರು ಅದಾರ, ಅವ್ರಿಗೆ ಉಪಜೀವನ ಹೊಂದ್ಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತಿ. ಅವ್ರು ಅದೇ ಕಲಾವನ್ನು ಮಾಡಿ ಅವರು ಉಪಜೀವನ ಹೊಂದ್ಕೋದ್ರು. ಅದನ್ನ ಮಹಾನಗರ ಪಾಲಿಕೆಯವರು ಅದನ್ನ ಕಟ್ಟಡವನ್ನು ಕೆಡವ್ಯಾರ. 15 ವರ್ಷ ಆಯ್ತು. ಈ ಪುನಃ ನಿರ್ಮಾಣ ಮಾಡ್ತಂತ ಹೇಳಿದಾರೆ. ನಮ್ಮ ಜಿಲ್ಲಾ ಶಾಸಕರಾಗಲಿ ಜಿಲ್ಲಾ ಸಚಿವರಾಗಲಿ ಯಾರೂ ಮಾಡಕ್ ತಯಾರಿಲ್ಲ. ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಾಗ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಯಾರ. ಅದಕ್ಕೆ ಏನಾಗ್ಯದ, ಬಿಡುಗಡೆ ಮಾಡ್ಕೊಂಡು ಬೇರೆದವ್ರು ಕಬ್ಜಾ ತಗೊಳಕತ್ತಾರ. ಅದನ್ನ ಆ ಜಾಗ ಅದಂಗೆ ಆಗಬಾರ್ದು. ತೊಗೊಂಡಾರ. ಅದಕ್ಕೆ ಅದನ್ನ ತೆರವುಗೊಳಿಸಿ ತಕ್ಷಣ ನಾಳೆ ಮುಖ್ಯಮಂತ್ರಿಗಳು 9 ತಾರೀಕಿಗೆ ಬರಾಕತ್ತಾರ. ಆ ಬರೋ ಟೈಮ್ದಾಗ ಮುಖ್ಯಮಂತ್ರಿ ಕಾರ್ಯಕ್ರಮದಾಗ ಇದು ಒಂದು ಅಳವಡಿಸ್ಕೋಬೇಕು. ನಾಳೆ 9 ತಾರೀಕಿಗೆ ಕಾರ್ಯಕ್ರಮದಾಗ ಭೂಮಿ ಪೂಜೆ ಮತ್ತು ಕಟ್ಟಡ ಪೂಜೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ಬೇಕು. ಮುಖ್ಯಮಂತ್ರಿ ಟೂರಿಸ್ಟ್ ಕಾರ್ಯಕ್ರಮದ ಅದಕ್ಕೆ ಹಾಕಬೇಕು. ಇಲ್ಲಾಂದ್ರೆ ಏನಕ್ಕದ ಭಾಳ ತೊಂದರೆ ಆಕತ್ತೆ. ಇದು 50 ಲಕ್ಷ ಸಲ್ಲಂಗದ, ಇನ್ನೊಂದು 50 ಲಕ್ಷ ರೂಪಾಯಿ ಕೊಡ್ಬೇಕು. 1 ಕೋಟಿ ರೂಪಾಯಿ ಆಧಾರದ ಕೆಲಸ ಆಕತಿ. ಇಲ್ಲಾಂದ್ರೆ ಏನಾಗಿದೆ, ಈ ಬಡ ಕಲಾವಿದರ ಬೀದಿ ಬೀಳಾಕತ್ತಾರ. ಇದು ಜಿಲ್ಲಾಡಳಿತ ಏನಾಗಿದೆ, ಕಣ್ಣು ಮುಚ್ಚಿ ಕೂತ್ಬಿಟ್ಟದ. ಯಾರೋ ಅದನ್ನ ಜಾಗ ತಗೊಂಡು ಹೋಗ್ತಾರ, ಅಲ್ಲಿ ಯಾರೋ ಬಂದು ಇದು ಮಾಡ್ತಾರ. ಅಲ್ಲಿ ಭಾಳ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ನಾಟಕ ನೋಡಕ್ ಬರ್ತಿದ್ರು. ರಾತ್ರಿ ಬಸ್ ತಪ್ಪಿತಪ್ಪ ಅಂದ್ರೆ ಅಲ್ಲಿ ನಾಟಕ ನೋಡಕ್ ಹೋಗಿದ್ದೆವು. ಯಾಕಂದ್ರೆ ಬಸ್ ಇರ್ತಿದ್ವು ಊರಿಗೆ ಹೋಗ್ಲಾಕ. ಆ ನಾಟಕ ನೋಡಿ ಹೊತ್ತು ನೋಡಿ ಮುಂಜಾನೆ 6ಕ್ಕೆ ಹೋಗಿದ್ದೆವು. ಅದು ಎಲ್ಲ ಹೋಗ್ಬಿಟ್ಟದ. ಎಲ್ಲೆಲ್ಲೇ ಹೋಗಿ ದೂರ 2 ಕಿಲೋಮೀಟರ್ ದೂರ ಹಾಕಾರ. ಯಾರಿಗೂ ನೋಡಕ್ ಆಗೋದಿಲ್ಲ ನಾಟಕ ಮಾಡೋದು. ಪಾಪ ಏನಾಗ್ಯದ, ಕೈ ಸುಟ್ಕೊಳಕತ್ತಾವ ನಾಟಕ ಮಾಡಿಸಿದ ಕೈಲಿ. ಯಾಕಂದ್ರೆ ಭಾಳ ಕಷ್ಟ ಐತಿ ಬದುಕೋದು. ಅದಕ್ಕೆ ದಯವಿಟ್ಟು ಸರ್ಕಾರ ಇದನ್ನ ವಿಶೇಷ ಪರಿಗಣಿಸಿ ಈ ನಾಳೆ ಮುಖ್ಯಮಂತ್ರಿಗಳು ಬರುವ ಕಾರ್ಯಕ್ರಮದ ಈ ಪಟ್ಟಿ ಒಳಗೆ ಇದೊಂದು ಕಾರ್ಯಕ್ರಮ ಅಳವಡಿಸಿಕೊಂಡು ಈ ಭೂಮಿ ಪೂಜೆ ನಿರ್ವಹಿಸಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೇವೆ. ದಯವಿಟ್ಟು ಇದನ್ನ ಮಾಡ್ಬೇಕಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ಕೊತೀವಿ.